ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಏನು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಬಟಾಣಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಯಾವ ರೀತಿ ಈ ಸಾಂಬಾರು ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಫುಲ್ ನೋಡಿ. ಬಟಾಣಿನ ನೈಟ್ ನೆನೆ ಹಾಕಿದ್ವಿ, ಅತ್ತೆ ನೆನೆ ಹಾಕಿದ್ರು. ಸೊ ಸಾಂಬಾರು ಬೇಕಿತ್ತಲ್ಲ ಮಧ್ಯಾಹ್ನಕ್ಕೆ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ. ಸೊ ನೆನೆ ಹಾಕಿದ್ವಲ್ಲ ಬಟಾಣಿ ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಬಟಾಣಿ ಸಾಂಬಾರಿಗೆ ಟೊಮೊಟೊ ಮತ್ತು ಕ್ಯಾರೆಟ್ ಎರಡನ್ನೂ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲೋ ನೋಡಿದ್ದೆ. ಸೊ ಹಾಗಾಗಿ ಟೊಮೊಟೊ ಮತ್ತು ಕ್ಯಾರೆಟ್ ಎರಡನ್ನೇ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸಾಂಬಾರು ಮಾಡ್ತಿದ್ದೀನಿ. ಸೊ ಫಸ್ಟ್ ಕುಕ್ಕರಲ್ಲಿ ಒಗ್ಗರಣೆ ಎಲ್ಲ ಹಾಕ್ತಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಅಲ್ಲಿಗೆ ಬಟಾಣಿ ನೆನೆ ಹಾಕಿದ್ವಲ್ಲ ಅದನ್ನು ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಿದ್ದೀನಿ. ಸೊ ಈ ಥರ ಮಾಡೋಣ ಅಂತ ಹೇಳಿ ಎಲ್ಲೋ ನೋಡಿದ್ದೆ. ಸೊ ಹಾಗಾಗಿ ಈಗ ಮಾಡೋಣ ಅಂತ ಹೇಳಿ ಒಗ್ಗರಣೆಗೆ ಇವಾಗ ಅಲ್ಲಿ ಬಟಾಣಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಅಲ್ಲಿಗೆ ನೆಕ್ಸ್ಟ್ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಟೊಮೊಟೊ ಮತ್ತು ಕ್ಯಾರೆಟ್ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ಸೆಕೆಂಡ್ಸ್ ಫ್ರೈ ಮಾಡಿದೆ. ನೆಕ್ಸ್ಟ್ ಅಲ್ಲಿಗೆ ನೀರು ಆ್ಯಡ್ ಮಾಡಿಬಿಟ್ಟು ಅಲ್ಲಿಗೆ ಖಾರದ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕ್ತಿದ್ದೀನಿ. ಅಂದರೆ ಇವಾಗಲೇ ಹಾಕ್ಬಿಡ್ತಿದ್ದೀನಿ, ಒಗ್ಗರಣೆ ಎಲ್ಲ ಹಾಕಿದ್ನಲ್ಲ. ಸೊ ಖಾರದ ಪುಡಿ ಮತ್ತು ಉಪ್ಪು ಇವಾಗಲೇ ಹಾಕ್ತಿದ್ದೀನಿ. ಅಂದರೆ ತರಕಾರಿ ಮತ್ತು ಬಟಾಣಿನ ಸಪ್ರೇಟಾಗಿ ವಿಸಲ್ ಮಾಡ್ಕೊಬೋದು. ಬಟ್ ನಾನು ಜೊತೆಗೆ ಹೀಗೆ ಮಾಡಿಬಿಡೋಣ, ಬೇಗ ಆಗಿಬಿಡುತ್ತೆ ಅಡುಗೆ ಅಂತ ಹೇಳಿ ಹೀಗೆ ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ನೋಡ್ತಿರ್ಬೋದು ಈ ಥರ ಆಗಿದೆ. ಇಲ್ಲಿಗೆ ನಾನು ಕಾಯಿ ಮತ್ತು ಕಡಲೆ ಎಲ್ಲ ರುಬ್ಕೊಬೇಕು. ಸೊ ಅದನ್ನು ಹಾಕಿದ್ರೆ ಮಾತ್ರ ಇದು ಸಾಂಬಾರು ಚೆನ್ನಾಗಿರೋದು, ಅಂದರೆ ಗಟ್ಟಿ ಆಗೋದು. ಇಲ್ಲ ಒಂದು ಸ್ವಲ್ಪ ತೆಳು ಥರ ಇರುತ್ತೆ ಸಾಂಬಾರು. ಸೊ ಹಾಗಾಗಿ ನೋಡ್ತಿರ್ಬೋದು ಕೊಬ್ಬರಿ ಇತ್ತು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿಕೊಂಡು ನಾನು ಸಾಂಬಾರಿಗೆ ರುಬ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ಸ್ವಲ್ಪ ಹುರಿಗಡಲೆ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಕರಿಬೇವು ಆ್ಯಂಡ್ ಮೆಣಸಿನ್ಕಾಯಿ ಎರಡು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅಂದರೆ ಕ್ವಾಂಟಿಟಿ ಬೆಳ್ಳುಳ್ಳಿ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನೋಡ್ತಿರ್ಬೋದು ರುಬ್ಬಾಯಿತು. ಸೊ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಸೊ ಇದನ್ನು ಎಷ್ಟು ಬೇಕೋ ಅಷ್ಟು, ಅಂದರೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ಕ್ವಾಂಟಿಟಿಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ಅಲ್ಲಿಗೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದೆ. ಸೊ ಇದು ಒಂದು 2-3 ವಿಸಲ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರದ್ದು ಮುಚ್ಚಳನ ಕ್ಲೋಸ್ ಮಾಡ್ತಿದ್ದೀನಿ ಕುಕ್ಕರ್ದು. ಸೊ ಇದೊಂದು 2-3 ವಿಸಲ್ ಆದರೆ ಸಾಂಬಾರು ರೆಡಿಯಾಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಸಾಂಬಾರು ವಿಸಲ್ ಆಗೋ ತನಕ ಇಲ್ಲಿ ದೋಸೆಗೆ ನೆನೆ ಹಾಕಿದ್ವಿ. ಸೊ ಹಾಗಾಗಿ ದೋಸೆನ ಇದನ್ನು ಕೂಡ ಗ್ರೈಂಡ್ ಮಾಡಿಬಿಡೋಣ ಅಂತ ಹೇಳಿ ಅಲ್ಲಿ ವಿಸಲ್ ಆಗೋ ತನಕ ಇದನ್ನು ಮುಗಿಸೋಣ ಅಂತ ಹೇಳಿ ಹಿಟ್ಟನ್ನು ರೆಡಿ ಮಾಡ್ತಿದ್ದೆ, ದೋಸೆ ಹಿಟ್ಟು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ದೊಡ್ಡ ಪಾತ್ರೆಗೆ ಮತ್ತು ಬೆಲ್ಲ ಹಾಕಿ ನೆನೆ ಹಾಕಿದ್ದಾರೆ. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದಾರೆ ಅಲ್ಲಿಗೆ. ಇದೇನಕ್ಕೆ ಅಂತ ಹೇಳಿದ್ರೆ ಕಜ್ಜಾಯ ಮಾಡೋದಕ್ಕೆ ಅಂತ ಹೇಳಿ. ಇದು ನಮ್ಮೂರಲ್ಲಿ ನಾಗರ ಪಂಚಮಿ ಹಬ್ಬ ಇದೆ ಅಲ್ವಾ. ಸೊ ಹಾಗಾಗಿ ಕಜ್ಜಾಯ ಮಾಡಬೇಕಿತ್ತು.
ನೀವು ನೋಡ್ತಿರ್ಬೋದು ಇಲ್ಲಿ ಬಟಾಣಿ ಸಾಂಬಾರು ರೆಡಿ ಆಯಿತು. ಸೊ ಏನೋ ಪಾಪುಗೆ ಊಟ ಮಾಡಿಸಿ ಮಲಗ್ಸೋಣ ಅಂತ ಹೇಳಿ ಅವಳಿಗೆ ಊಟ ಹಾಕೊತಿದ್ದೀನಿ. ಅನ್ನ ಮಾಡಿಟ್ಟಿದ್ದೆ, ಸೊ ಸಾಂಬಾರು ಆಯ್ತಲ್ಲ, ಸೊ ಊಟ ಮಾಡಿಸ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಕಜ್ಜಾಯ ಈ ಥರ ಟಬ್ಬಲ್ಲಿ ಹಾಕಿಟ್ಟಿದ್ರು ಅತ್ತೆ. ಸೊ ಆರಲಿ ಅಂತ ಹೇಳಿ ನೆಕ್ಸ್ಟು ಸ್ವಲ್ಪ ಆರಿದ್ಮೇಲೆ ಬಾಕ್ಸ್ಗೆ ಹಾಕಿಡೋಣ ಅಂತ ಹೇಳಿ ಬಾಕ್ಸ್ಗೆ 2 ಬಾಕ್ಸ್ ಆಯಿತು. ಸ್ಟೀಲ್ ಬಾಕ್ಸಲ್ಲಿ ದೊಡ್ಡದೊಂದು ಚಿಕ್ಕದೊಂದು ಬಾಕ್ಸಲ್ಲಿ 2 ಬಾಕ್ಸ್ ಆಯಿತು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.